ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಮುಡಾ ಹಗರಣದಲ್ಲಿ ಬಹಳ ದೊಡ್ಡ ಸಂಕಷ್ಟ ಎದುರಾಗ್ತಾ ಇತ್ತು. ಇಡಿ ಕೊಟ್ಟಂತಹ ಸಮನ್ಸ್, ಅದನ್ನ ಪ್ರಶ್ನೆ ಮಾಡಿ ಹಾಕಿದಂತಹ ಅರ್ಜಿ, ಈಗ ಹೈಕೋರ್ಟ್ ಅದನ್ನ ರದ್ದುಗೊಳಿಸಿದ್ದು, ಇದು ರಿಲೀಫ್ ಇದು ಹಾಗಾದ್ರೆ? ಖಂಡಿತ ಶ್ವೇತಾ, ಅಂದ್ರೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಇದು ದೊಡ್ಡ ಮಟ್ಟದ ರಿಲೀಫ್ ಅಂತಾನೆ ಹೇಳ್ಬೋದು. ಅಂದ್ರೆ ಅವರು ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ತನಿಖೆಗೆ ಹಾಜರಾಗುವಂತೆ ನೀಡಿದಂತ ಸಮನ್ಸ್ ಅನ್ನ ರದ್ದು ಮಾಡಬೇಕು. ಜೊತೆಗೆ ಪಾರ್ವತಿ ಅವರ ವಿರುದ್ಧ ಇಡಿ ಅಧಿಕಾರಿಗಳು ಏನು ಅಂದ್ರೆ ಪ್ರಿಡಿಕೇಟ್ ಅಫೆನ್ಸ್, ಲೋಕಾಯುಕ್ತದವರು ಒಂದು ಎಫ್ಐಆರ್ ದಾಖಲು ಮಾಡ್ಕೊಂಡಿದ್ರು. ಅಲ್ಲಿ A2 ಆಗಿ ಅವರ ವಿರುದ್ಧ ತನಿಖೆಯನ್ನ ಮಾಡ್ತಾ ಇದ್ರು. ಆ ತನಿಖೆಯೂ ರದ್ದು, ಜೊತೆಗೆ ಇಡಿ ಅಧಿಕಾರಿಗಳು ಕೊಟ್ಟಂತ ಸಮನ್ಸು ಕೂಡ ರದ್ದು ಮಾಡಿ ಈಗ ಕೋರ್ಟ್ ಆದೇಶವನ್ನ ಮಾಡಿರುವಂತದ್ದು. ಇದ್ರ ಜೊತೆಗೆ ಇದೇ ರೀತಿ ಬೈರತಿ ಸುರೇಶ್ ಅವರಿಗೂ ಕೂಡ ನೋಟಿಸ್ ಅನ್ನ ಸಮನ್ಸ್ ಅನ್ನ ಇಡಿ ಅಧಿಕಾರಿಗಳು ನೀಡಿದ್ರು. ಆ ಒಂದು ಸಮನ್ಸ್ ಅನ್ನು ಕೂಡ ಈಗ ರದ್ದು ಮಾಡಿ ಹೈಕೋರ್ಟ್ ಆದೇಶವನ್ನ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಎಲ್ಲೊಂದ್ ಕಡೆ ಪಾರ್ವತಿ ಅವರಿಗೆ 14 ಸೈಟ್ಗಳನ್ನ ಮೂಡಾದಿಂದ ನೀಡಲಾಗಿತ್ತು ಅನ್ನುವಂಥದ್ದು, ಮತ್ತೆ ಆ ಒಂದು ಸೈಟ್ಗಳನ್ನ ಪಡ್ಕೊಂಡಂತದ್ದು ಏನಿದೆ ಅದು ಕಾನೂನು ಬಾಹಿರವಾಗಿ ಪಡ್ಕೊಳ್ಳಲಾಗಿದೆ. ಅದೊಂದು ಅನ್ಡ್ಯೂ ಅಡ್ವಾಂಟೇಜ್ ಅನ್ನ ಅನ್ಡ್ಯೂ ಪ್ರಾಫಿಟ್ ಅನ್ನ ಪಡ್ಕೊಳ್ಳಲಾಗಿರುವಂತದ್ದು. ಅದನ್ನು ಪಡ್ಕೊಳ್ಳಿಕ್ಕೆ ಅವರ ಪತಿ ಸಿದ್ದರಾಮಯ್ಯನವರಿಗೆ ಸಿಎಂ ಇದ್ದಾರೆ, ಅವರ ಒಂದು ಪ್ರಭಾವ ಅಥವಾ ಅವರ ಒತ್ತಡ ಅಥವಾ ಅವರ ಕಾರಣದಿಂದಾಗಿ ಅಧಿಕಾರಿಗಳು ಪ್ರಭಾವಕ್ಕೊಳಗಾಗಿ ಈ ರೀತಿ ಅಕ್ರಮವಾಗಿ 14 ಸೈಟ್ಗಳನ್ನ ಕೊಟ್ಟಿರುವಂತದ್ದು. ಇಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಿದೆ. 14 ಸೈಟ್ ಅಂದ್ರೆ ಸಿದ್ದರಾಮಯ್ಯನವರು ಹೇಳೋ ಪ್ರಕಾರ 56 ಸಮನ್ಸ್ ಅನ್ನ ಕೊಟ್ಟಿದ್ದು ವಿಚಾರಣೆಗೆ ಹಾಜರಾಗಿ ಅಂತ, ಈಗ ಅದನ್ನೇ ರದ್ದು ಮಾಡಿದೆ, ಇಡಿ ಕೊಟ್ಟಂತ ಸಮನ್ಸ್ ಅನ್ನೇ ರದ್ದು ಮಾಡಿದೆ ಅಂತ ಅಂದ್ರೆ, ವಿಚಾರಣೆ ಇಲ್ಲ ಅಂತ ಅಂದ್ರೆ ತನಿಖೆ ಕೂಡ ರದ್ದಾಗುತ್ತಾ ಹಾಗಾದ್ರೆ? ಅಂದ್ರೆ ಅವರು ಅರ್ಜಿಯನ್ನ ಸಲ್ಲಿಸಿದಂತ ವಿಚಾರದಲ್ಲಿ ಅವರ ಪ್ರೇಯರ್ ಅಲ್ಲಿ, ಪಿಟಿಷನ್ ಪ್ರೇಯರ್ ಅಲ್ಲಿ 2 ವಿಚಾರ ಇತ್ತು. ಒಂದು, ಇಡಿ ನೀಡಿದಂತ ಸಮನ್ಸ್ ರದ್ದಾಗಬೇಕು, ಜೊತೆಗೆ ಪಾರ್ವತಿ ಅವರ ವಿರುದ್ಧ ಇಡಿ ಅವರು ಮಾಡ್ತಾ ಇರುವಂತಹ ತನಿಖೆಯನ್ನು ರದ್ದು ಮಾಡಬೇಕು. ಅಂದ್ರೆ ಇಡಿ ಮಾಡ್ತಾ ಇರುವಂತ ತನಿಖೆ ಸಂಪೂರ್ಣವಾಗಿ ರದ್ದಾಗೋದಿಲ್ಲ, ಪಾರ್ವತಿ ಅವರ ವಿರುದ್ಧ ನಡೆಯುವಂತ ತನಿಖೆ ರದ್ದಾಗಿದೆ. ಅಂದ್ರೆ ಅವರ ವಿರುದ್ಧದ ತನಿಖೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತಿನ ಕೋರ್ಟಿನ ಆದೇಶದ ಪ್ರಕಾರ ಅಂದ್ರೆ ಅದು ಪಾರ್ವತಿ ಅವರ ಸಂಬಂಧಪಟ್ಟಂತೆ ಮತ್ತೆ ಬೈರತಿ ಸುರೇಶ್ ಅವರ ವಿಚಾರದಲ್ಲಿಯೂ ಕೂಡ ಅವರ ಅಂದ್ರೆ ಅವರ ಅರ್ಜಿಗಳನ್ನ ಸಮನ್ಸ್ ಅನ್ನ ಕ್ವಾಚ್ ಮಾಡಿ, ಜೊತೆಗೆ ಈ ಒಂದು ಅವರ ವಿರುದ್ಧ ತನಿಖೆಯನ್ನ ರದ್ದು ಮಾಡಿ ಆದೇಶವನ್ನ ಮಾಡಿರುವಂತದ್ದು. ಮತ್ತೆ ಇದರಲ್ಲಿ ಈ ಒಂದು ಪ್ರಕರಣದ ಒಂದು ಆರ್ಗ್ಯುಮೆಂಟ್ ನಡೆಯುವಂತ ಸಂದರ್ಭದಲ್ಲಿ ಕೂಡ ಅವರ ಪರ ವಕೀಲರು ಅಂದ್ರೆ ಬೈರತಿ ಸುರೇಶ್ ಅವರ ಪರ ವಕೀಲರಾಗ್ಲಿ ಅಥವಾ ಪಾರ್ವತಿ ಅವರ ಪರ ವಕೀಲರಾಗ್ಲಿ ಎಲ್ಲ ಒಂದ್ ಕಡೆ ಇಲ್ಲಿ ಯಾವುದೇ ರೀತಿಯಾದ ಮನಿ ಲ್ಯಾಂಡ್ರಿಂಗ್ ಆಗಿಲ್ಲ ಅನ್ನುವಂಥದ್ದು. ಮತ್ತೆ ಪ್ರಿಡಿಕೇಟ್ ಅಫೆನ್ಸ್ ಅಂತಂದ್ರೆ ಯಾವ ಒಂದು ಅಪರಾಧದ ಯಾವ ಒಂದು ಕೇಸ್ನ ಆಧಾರವಾಗಿ ಪ್ರಕರಣವನ್ನು ತೆಗೆದುಕೊಳ್ಳಲಾಗಿದೆ, ಆ ಪ್ರಕರಣದಲ್ಲಿ ಕೂಡ ಇವರ ವಿರುದ್ಧ ಯಾವುದೇ ರೀತಿಯಾದಂತಹ ಆರೋಪ ಸಾಬೀತಾಗಿಲ್ಲ. ಜೊತೆಗೆ ಆ ಸೈಟ್ಗಳನ್ನು ಕೂಡ ಆಗ್ಲಿ ಅವರ ಬಳಿ ಇಟ್ಕೊಂಡಿಲ್ಲ, ಅದು ವಾಪಸ್ ಕೊಡಲಾಗಿದೆ, ಅದರಿಂದ ಬಳಕೆ ಇಲ್ಲ, ಅದರ ಲಾಭ ಇಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಇದು ಮನಿ ಲ್ಯಾಂಡ್ರಿಂಗ್ ಅಂತ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದೇನಿದೆ ಅದು ಸರಿಯಾದಂತ ಕ್ರಮ ಅಲ್ಲ ಅನ್ನುವಂಥದ್ದನ್ನ ಎಲ್ಲ ಒಂದ್ ಕಡೆ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಿದ್ರು. ಈಗ ಕೋರ್ಟ್ ಹೇಳಿರುವಂತದ್ದಂದ್ರೆ ಸಮನ್ಸ್ ಅನ್ನ ರದ್ದು ಮಾಡಿ ಅವರ ವಿರುದ್ಧ ತನಿಖೆಯನ್ನ ರದ್ದು ಮಾಡಿ ಆದೇಶವನ್ನ ಮಾಡಿರುವಂತದ್ದು. ಈ ಮೂಲಕ ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಒಂದು ದೊಡ್ಡ ರಿಲೀಫ್ ಅಂತಾನೆ ಹೇಳ್ಬೋದು ಶ್ವೇತಾ. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.